Hello my dear students, welcome to my channel, and in this video I am going to discuss questions asked in the Karnataka CET exam in the year 2018, and the unit is sets, relations and functions. Sets, relations and functions ಅನ್ನೋ ಯೂನಿಟ್ ಅಲ್ಲಿ 2018 ಕರ್ನಾಟಕ CET ನಲ್ಲಿ ಯಾವ ಕ್ವೆಶ್ಚನ್ಸ್ ಬಂದಿದೆಯೋ ಆ ಕ್ವೆಶ್ಚನ್ಸ್ ಅನ್ನು ನಾನು ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. and the first question is, let f and g be two functions defined from R to R. Let f, g be functions defined from R to R. R means set of all real numbers to set of all real numbers. B, two functions defined as f of x equal to mod x plus x. F of x is defined from R to R, and also g is also another function which is defined from set of all real numbers to set of all real numbers. Both f and g are defined from set of all real numbers to set of all real numbers. And f of x is defined as mod x plus x, and g of x is equal to mod x minus x. f ಅನ್ನೋ ಫಂಕ್ಷನ್ ಅನ್ನ mod x plus x ಅಂತ ಡಿಫೈನ್ ಮಾಡಿದ್ದಾರೆ, and g of x ನ ಅಂದ್ರೆ g ಅನ್ನೋ ಫಂಕ್ಷನ್ ನ g of x equal to mod x minus x ಅಂತ ಡಿಫೈನ್ ಮಾಡಿದ್ದಾರೆ. then f composition g, that is fog of x is equal to for x less than 0. ಇಲ್ಲಿ ಮಾಡ್ ಬಂದಿರೋದ್ರಿಂದ ಎರಡು ಕೇಸಸ್ ಇರ್ತದೆ, ಎರಡು ಬ್ರಾಂಚ್ಗಳು ಇರ್ತದೆ. ಎಕ್ಸ್ ಗ್ರೇಟರ್ ದನ್ 0 ಒಂದು ಬ್ರಾಂಚ್ ಆದರೆ ಎಕ್ಸ್ ಲೆಸ್ ದನ್ 0 ಇನ್ನೊಂದು ಬ್ರಾಂಚ್. ಹಾಗಾದರೆ ಎಫ್ ಆ್ಯಂಡ್ ಜಿ ಅನ್ನೋದು ದೋಸ್ ಟು ಆರ್ ಟೂ ಫಂಕ್ಷನ್ಸ್ ವಿಚ್ ಆರ್ ಡಿಫೈನ್ಡ್ ಫ್ರಮ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್, ಆ್ಯಂಡ್ ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಎಕ್ಸ್, ಆ್ಯಂಡ್ ಜಿ ಈಸ್ ಡಿಫೈನ್ಡ್ ಆಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ ಎಕ್ಸ್. ವಿ ಹ್ಯಾವ್ ಟು ಫೈಂಡ್ ದ ಕಾಂಪೋಸಿಷನ್ ಆಫ್ ಎಫ್ ಆ್ಯಂಡ್ ಜಿ, ದಟ್ ಈಸ್ ಫಾಗ್ ಆಫ್ ಎಕ್ಸ್ ಫಾರ್ ಎಕ್ಸ್ ಇಸ್ ಲೆಸ್ ದನ್ 0. Before solving this, we should know about modulus function. Modulus function ಬಗ್ಗೆ ಒಂದು ಸ್ವಲ್ಪ ನಮಗೆ ಐಡಿಯಾ ಇರಬೇಕು. ನೋಡಿ, modulus function is mod x is defined as x if x is greater than or equal to 0 and minus x if x is less than 0. Modulus function ಅನ್ನು ಈ ರೀತಿ ಡಿಫೈನ್ ಮಾಡ್ತಾರೆ. mod x is equal to x if x is greater than or equal to 0 minus x if x is less than 0. ಈ ಒಂದು ಐಡಿಯಾ ನಮಗೆ ಗೊತ್ತಿತ್ತು ಅಂತಂದರೆ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತದೆ. ಓಕೆ, ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು. ಸೊಲ್ಯೂಷನ್ ಫಾಗ್ ಆಫ್ ಎಕ್ಸ್, ದಟ್ ಈಸ್ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತಂದರೆ ಏನಿದೆ ನೋಡಿ. ಜಿ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ ಎಕ್ಸ್, ದಟ್ ಈಸ್ ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಈಗ ದಿಸ್ ಕಂಪ್ಲೀಟ್ ಟರ್ಮ್ ಮಾಡ್ ಎಕ್ಸ್ ಮೈನಸ್ ಎಕ್ಸ್ ವಿಲ್ ಆ್ಯಕ್ಟ್ ಆ್ಯಸ್ ಎಕ್ಸ್ ಫಾರ್ ದ ಫಂಕ್ಷನ್ ಎಫ್. ಈ ಕಂಪ್ಲೀಟ್ ಟರ್ಮ್ ಏನಿದೆಯಲ್ಲ ಮಾಡ್ ಎಕ್ಸ್ ಮೈನಸ್ ಎಕ್ಸ್ ಅನ್ನೋದು, ಈ ಕಂಪ್ಲೀಟ್ ಟರ್ಮು ನನ್ನ ಫಂಕ್ಷನ್ ಎಫ್ಗೆ ಏನಂತ ಆ್ಯಕ್ಟ್ ಆಗ್ತದೆ ಅಂತಂದರೆ ದಟ್ ವಿಲ್ ಆ್ಯಕ್ಟ್ ಆ್ಯಸ್ ಎಕ್ಸ್. ಸೊ ನಾವು ಇದನ್ನು ನಾನು ಏನಂತ ಓದ್ತೀನಿ ಗೊತ್ತಾ, ಎಫ್ ಆಫ್ ಎಕ್ಸ್ ಅಂತ ನಾನು ಓದ್ತೀನಿ. ಇಷ್ಟೂ ಎಫ್ ಆಫ್ ಎಕ್ಸ್ ಅಂತ ಓದ್ತೀನಿ, ಇಮ್ಯಾಜಿನ್ ಮಾಡ್ಕೊತೀನಿ. ಅಷ್ಟನ್ನು ಒಂದೇ ಟರ್ಮು ಎಕ್ಸ್ ಅಂತ ಇಮ್ಯಾಜಿನ್ ಮಾಡ್ತೀನಿ. ಹಾಗಾದರೆ ಎಫ್ ಆಫ್ ಎಕ್ಸ್ ಅಂತಂದರೆ ನಂದೇನಂತಿರೋದು ಮಾಡ್ ಎಕ್ಸ್ ಪ್ಲಸ್ ಎಕ್ಸ್. ಇನ್ ಪ್ಲೇಸ್ ಆಫ್ ಎಕ್ಸ್ ವಾಟ್ ವಿ ಹ್ಯಾವ್ ಇಯರ್ ಈಸ್ ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಸೊ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲೂ ನಾನು ಯಾವ ಟರ್ಮಿಂದ ರೀಪ್ಲೇಸ್ ಮಾಡಬೇಕು, ಮಾಡ್ ಎಕ್ಸ್ ಮೈನಸ್ ಎಕ್ಸ್, ಮಾಡ್ ಎಕ್ಸ್ ಮೈನಸ್ ಎಕ್ಸ್ ಅನ್ನೋ ಟರ್ಮಿಂದ ರೀಪ್ಲೇಸ್ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಕ್ಸ್ ಅಂತಂದರೆ ಇಲ್ಲಿ ನೋಡಿ, ಎಕ್ಸ್ ಅಂದರೆ ಏನಿದೆ ಎಕ್ಸ್ ಎಕ್ಸ್, ಇಲ್ಲಿ ಎಕ್ಸ್ ಅಂದರೆ ನಂದೇನಿರೋದು ಮಾಡ್ ಎಕ್ಸ್ ಮೈನಸ್ ಎಕ್ಸ್, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಮಾಡ್ ಎಕ್ಸ್ ಮೈನಸ್ ಎಕ್ಸ್, ಎಕ್ಸ್ ಪ್ಲೇಸಲ್ಲಿ ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಆ ಟರ್ಮ್ನ ಏನು ಮಾಡಬೇಕು, ರೀಪ್ಲೇಸ್ ಮಾಡಬೇಕು. ಸೊ ಮಾಡ್ಯುಲಸ್ ಆಫ್ ಈ ಮಾಡ್ಯುಲಸ್, ಇದು ಇಲ್ಲಿ ಆಗ್ತಾ ಇರೋದು ಈ ಮಾಡ್ಯುಲಸ್ಸು. ಎಕ್ಸ್ ಅಂತಂದರೆ ನನ್ನ ಟರ್ಮ್ನ ಬರೀಬೇಕು ಮಾಡ್ ಎಕ್ಸ್ ಮೈನಸ್ ಎಕ್ಸ್, ಇದು ಈ ಟರ್ಮ್ಗೆ ಕ್ಲೋಸ್ ಮಾಡ್ಯುಲಸ್ಸು. ಮೈ ಪ್ಲಸ್ ಮತ್ತೊಂದು ಸಾರಿ ಎಕ್ಸ್ ಇದೆ, ಮತ್ತೊಂದು ಸಾರಿ ಎಕ್ಸ್ ಅಂದರೆ ಇಷ್ಟು ಟರ್ಮ್ ಮತ್ತೊಂದು ಸಾರಿ ಬರೀಬೇಕು ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಇಷ್ಟಾಯಿತು. ಈಗ ದಿಸ್ ಈಸ್ ಈಕ್ವಲ್ ಟು ನೋಡಿ ಏನಂತ ಬರೀತೀನಿ ಇಲ್ಲಿ, ಮಾಡ್ಯುಲಸ್ ಆಫ್ ಈ ಮಾಡ್ ಎಕ್ಸನ್ನು ಮೈನಸ್ ಎಕ್ಸ್ ಅಂತ ಬರೀತೀನಿ, ಇದನ್ನು ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬಿಡ್ತೀನಿ, ಪ್ಲಸ್ ಈ ಮಾಡ್ ಎಕ್ಸನ್ನು ಮೈನಸ್ ಎಕ್ಸ್ ಅಂತ ಬರೀತೀನಿ. ಯಾಕೆ ನಾನು ಈ ರೀತಿ ಬರೆದಿರೋದು ಅಂತಂದರೆ, ನಾವಿಲ್ಲಿ ಯಾವ ವ್ಯಾಲ್ಯೂಸ್ ಆಫ್ ಎಕ್ಸ್ಗೆ ನಾವಿಲ್ಲಿ ಕಾಂಪೋಸಿಷನ್ ಆಫ್ ಎಫ್ ಆ್ಯಂಡ್ ಜಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಎಕ್ಸ್ ಲೆಸ್ ದ್ಯಾನ್ 0ಗೆ ಫೈಂಡ್ ಔಟ್ ಮಾಡಬೇಕು. ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಮಾಡ್ ಎಕ್ಸ್ ಈಸ್ ಡಿಫೈನ್ಡ್ ಆಸ್ ಮೈನಸ್ ಎಕ್ಸ್. ಎಕ್ಸ್ ಏನಾದರೂ ಲೆಸ್ ದ್ಯಾನ್ 0 ಆಗಿತ್ತು ಅಂದರೆ ಮಾಡ್ ಎಕ್ಸ್ ಯಾವ ರೀತಿ ಓಪನ್ ಆಗ್ತದೆ, ಮೈನಸ್ ಎಕ್ಸ್ ಅಂತ ಓಪನ್ ಆಗ್ತದೆ. ಇಟ್ ಈಸ್ ಡಿಫೈನ್ಡ್ ಆಸ್ ಮೈನಸ್ ಎಕ್ಸ್. ಹಾಗಾಗಿನೇ ಇಲ್ಲಿ ಬಿಕಾಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0, ಸಿನ್ಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಮಾಡ್ ಎಕ್ಸ್ ಎಲ್ಲೆಲ್ಲಿ ಕಾಣುತ್ತಲ್ಲ ಅಲ್ಲೆಲ್ಲೂ ಮೈನಸ್ ಎಕ್ಸ್ ಅಂತ ಬರ್ತಿದ್ದೀನಿ ನೋಡಿ. ಈ ಮಾಡ್ ಎಕ್ಸ್ ಇದೆ,
minus x, mod x is minus x. ಯಾಕೆ minus x? Because x is less than 0. If x is less than 0, mod x is equal to minus x. Now this is equal to modulus of minus x into minus x ಅಂತಂದರೆ minus 2x. minus x ಅಂದರೆ minus 2x. plus into minus minus x minus x. This is equal to mod minus 2 into mod x minus x ಇವೆರಡನ್ನು ಆ್ಯಡ್ ಮಾಡಿದರೆ minus 2x ಆಯಿತು. ನೋಡಿ ಮೈನಸ್ ಎಕ್ಸ್ನ ಆ್ಯಡ್ ಮಾಡಿದರೆ minus 2x ಬಂತು. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್ minus x. ಇಲ್ಲಿ ಮೈನಸ್ ಮಾಡ್ಯುಲಸ್ ಆಫ್ -2 ಇಂಟು ಎಕ್ಸ್ ಅಂತ ಇದೆ. ಅದು ಇನ್ನೊಂದು ಮಾಡ್ಯುಲಸ್ನ ಇನ್ನೊಂದು ಪ್ರಾಪರ್ಟಿ ಏನದು? ಮಾಡ್ಯುಲಸ್ ಆಫ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಬಿ. ಅಂದರೆ product of modulus of product of any two real numbers is equal to product of their individual modulus. ಈ ಎರಡು ಪಾಸಿಟಿವ್ ಆದರಾಗಿರಲಿ ನೆಗೆಟಿವ್ ಆದರಾಗಿರಲಿ ನಮಗೇನು ಸಂಬಂಧ ಇಲ್ಲ. ಇವೆರಡನ್ನ ಪ್ರಾಡಕ್ಟ್ ಮಾಡಿ ಮಾಡ್ಯುಲಸ್ ಏನು ತೊಗೊಳ್ತೀರಲ್ಲ ಆ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರ್ತದೆ ಅಂತಂದರೆ ಇಂಡಿವಿಜುವಲ್ ರಿಯಲ್ ನಂಬರ್ಸ್ಗಳ ಮಾಡ್ಯುಲಸ್ಗಳ ಪ್ರಾಡಕ್ಟಿಗೆ ಈಕ್ವಲ್ ಆಗಿರ್ತದೆ. ಟೇಕ್ ಫಾರ್ ಎಕ್ಸಾಂಪಲ್ 2 ಇಂಟು 3 ಅಂತ ತೊಗೊಂಡ್ರಿ ಅಂತ ಅನ್ಕೊಳ್ಳೋಣ. ಈ ಕಡೆ mod 2 ಇಂಟು mod 3 ಅಂತ ತೊಗೊಳ್ಬಹುದು ಅಂತ ಹೇಳ್ತದೆ. 2 ಇಂಟು 3 ಈಸ್ 6, mod 6 ಈಸ್ ನಥಿಂಗ್ ಬಟ್ 6. ಈ ಕಡೆ mod 2 ಅಂತಂದ್ರೇನು 2 ಇಂಟು mod 3 ಅಂದ್ರೇನು 3, 3 2 6. ಎರಡು ಪಾಸಿಟಿವ್ ನಂಬರ್ಸ್ ತೊಗೊಂಡಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ತೊಗೊತೀನಿ. -2 ಇಂಟು 3 ದಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ -2 ಮಾಡ್ಯುಲಸ್ ಆಫ್ 3. ಈ ಕಡೆ ಲೆಫ್ಟ್ ಹ್ಯಾಂಡ್ ಪಾರ್ಟ್ ಏನು ಬರ್ತದೆ? -2 ಇಂಟು 3 ಈಸ್ -6 ದಟ್ ಈಸ್ ಈಕ್ವಲ್ ಟು -2ನ ಮಾಡ್ಯುಲಸ್ ತೊಗೊಂಡ್ರೆ 2 ಬರ್ತದೆ, 3ನ ಮಾಡ್ಯುಲಸ್ ತೊಗೊಂಡ್ರೆ 3 ಬರ್ತದೆ, -6ನ ಮಾಡ್ಯುಲಸ್ ತೊಗೊಂಡ್ರೆ 6 ಆ್ಯಂಡ್ 2 3 is 6. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ತೊಗೊಂಡಾಗಲೂ ಈಕ್ವಲ್ ಬರ್ತದೆ, ಎರಡು ಪಾಸಿಟಿವ್ ತೊಗೊಂಡಾಗಲೂ ಈಕ್ವಲ್ ಬರ್ತದೆ. ಎರಡು ನೆಗೆಟಿವ್ ತೊಗೊಂಡು ನೋಡೋಣ. -2 -3 ದಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ -2 ಮಾಡ್ಯುಲಸ್ ಆಫ್ -3. -2 ಇಂಟು -3 ಈಸ್ 6, -2 ಪ್ಲಸ್ 2 3 is 6 ದಟ್ ಈಸ್ ಈಕ್ವಲ್ ಟು -2ನ ಮಾಡ್ಯುಲಸ್ ತೊಗೊಂಡ್ರೆ 2 ಬರ್ತದೆ, -3ಗೆ ಮಾಡ್ಯುಲಸ್ ತೊಗೊಂಡ್ರೆ 3 ಬರ್ತದೆ, 6ಗೆ ಮಾಡ್ಯುಲಸ್ಸು 6 ಏನೇ 2 3 is 6. ನೋಡಿ ಎರಡು ಪಾಸಿಟಿವ್ ಆಗಿದ್ದಾಗಲೂ ಈ ಒಂದು ಪ್ರಾಪರ್ಟಿ ಹೊಬೆ ಆಗ್ತದೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆದಾಗಲೂ ಕೂಡ ಈ ಪ್ರಾಪರ್ಟಿ ಒಬೆ ಆಗ್ತದೆ. ಎರಡು ನೆಗೆಟಿವ್ ಆದಾಗಲೂ ಕೂಡ ಈ ಪ್ರಾಪರ್ಟಿ ಒಬೆ ಆಗ್ತದೆ. ಹಾಗಾಗಿ ಇಲ್ಲಿ -2 ಮತ್ತು x ಅನ್ನೋದು ದೇ ಆರ್ 2 ರಿಯಲ್ ನಂಬರ್ಸ್. -2 ಆ್ಯಂಡ್ x ಆರ್ 2 ರಿಯಲ್ ನಂಬರ್ಸ್. ಸೊ ಐ ಕ್ಯಾನ್ ಸಪ್ರೇಟ್ ದ ಮಾಡ್ಯುಲಸ್ನ ಸಪ್ರೇಟ್ ಮಾಡ್ಬೋದು ಈ ರೀತಿ. ಮಾಡ್ಯುಲಸ್ ಆಫ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಬಿ. ಮಾಡ್ಯುಲಸ್ ಆಫ್ ಎ ಇಂಟು ಬಿ ಮಾಡ್ಯುಲಸ್ ಆಫ್ ಎ ಇಂಟು ಬಿ ಅದನ್ನು ನಾನು ಸಪ್ರೇಟ್ ಮಾಡ್ಬೋದು. ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಬಿ ಅಂತ ಸಪ್ರೇಟ್ ಮಾಡ್ಬೋದು. ಅದನ್ನೇ ಮಾಡಿರೋದಿಲ್ಲಿ. ಮಾಡ್ಯುಲಸ್ ಆಫ್ ಎ ಅಂತಂದರೆ -2, ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ ಎಕ್ಸ್. ಹಿಯರ್ ಮಾಡ್ಯುಲಸ್ ಆಫ್ -2 ಅಂತಂದರೆ 2ನೇ. ಮಾಡ್ಯುಲಸ್ ಆಫ್ -2 ಈಸ್ 2 ಅಂದರೆ ನೆಗೆಟಿವ್ ವ್ಯಾಲ್ಯೂ ಕೂಡ ಮಾಡ್ಯುಲಸ್ ಹಾಕಿದಾಗ ಏನಾಗ್ತದೆ? ಪಾಸಿಟಿವ್ ಆಗ್ತದೆ. ಅದನ್ನು ಡೈರೆಕ್ಟಾಗಿ ಬರ್ದಿದ್ದೀನಿ. ಇಲ್ಲಿ mod x minus 2x ದಿಸ್ ಈಸ್ ಈಕ್ವಲ್ ಟು ನೋಡಿ 2 ಇಂಟು mod x ಅಂತಂದರೆ ಮತ್ತೆ x ಈಸ್ ಲೆಸ್ ದ್ಯಾನ್ 0. mod x ಎಲ್ಲೆಲ್ಲಿ ಕಾಣುತ್ತಲ್ಲ? ಸಿನ್ಸ್ x ಈಸ್ ಲೆಸ್ ದ್ಯಾನ್ 0 ವೇರ್ ಎವರ್ ವಿ ಸಿ mod x ವಿ ಹ್ಯಾವ್ ಟು ರೀಪ್ಲೇಸ್ ದಟ್ ಬೈ -x. x ಈಸ್ ಲೆಸ್ ದ್ಯಾನ್ 0 ಇದ್ದರೆ mod x ಕಾಣಿಸಿದ್ರೆ ಅದನ್ನ ಏನಂತ ರೀಪ್ಲೇಸ್ ಮಾಡ್ಬೋದು? ನಾನು -x ಅಂತ ರೀಪ್ಲೇಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ mod x ಅಂತಿದೆ, ದೇರ್ ಫೋರ್ ಐ ವಿಲ್ ರೀಪ್ಲೇಸ್ ಇಟ್ ಬೈ -x. -2x ಆ್ಯಸ್ ಇಟ್ ಈಸ್ -2x ಇರ್ತದೆ. ದಟ್ ಈಸ್ ಈಕ್ವಲ್ ಟು ನೋಡಿ ದಿಸ್ ಈಸ್ ಈಕ್ವಲ್ ಟು 2 ಇಂಟು -x ಈಸ್ -2x. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗಿರ್ತದೆ. 2 ಇಂಟು x ಇಸ್ 2x -2x. -2x ಗಿವ್ಸ್ ಅಸ್ -4x. ಎರಡು ಸೈನ್ಗಳು ಸೇಮ್ ಇದ್ದಾಗ ಆ್ಯಡ್ ಮಾಡಬೇಕು. ಎಂಥ ಸೈನ್ಗಳನ್ನ ಆ್ಯಡ್ ಮಾಡಿರ್ತೀರೋ ಆ ಒಂದು ಸೈನನ್ನು ಹಾಕಬೇಕು. ನೋಡಿ ಎರಡು ಸೈನ್ಗಳು ಮೈನಸ್ ಇದ್ದರೂ ಆ್ಯಡ್ ಮಾಡಬೇಕು, ಪ್ಲಸ್ ಇದ್ದರೂ ಆ್ಯಡ್ ಮಾಡಬೇಕು. 2 2 4 ಪ್ಲಸ್ ಇರೋಂಥ ನಂಬರ್ಗಳನ್ನ ಆ್ಯಡ್ ಮಾಡಿದರೆ ಪ್ಲಸ್ ಹಾಕಿ, ಮೈನಸ್ ಇರೋಂಥ ನಂಬರ್ಗಳನ್ನ ಆ್ಯಡ್ ಮಾಡಿದರೆ ಮೈನಸ್ ಹಾಕಿ. ದೇರ್ ಫೋರ್ ದ ಆನ್ಸರ್ ಈಸ್ -4x. ದೇರ್ ಫೋರ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸಿ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ. The next question is, A is a set having 6 distinct elements. The number of elements present in the set A is 6. That is, the cardinality of A is 6. The number of distinct functions from A to A which are not bijections is. ನೋಡಿ ನಾನು ಪ್ರೀವಿಯಸ್ ಕೆಲವೊಂದು ವಿಡಿಯೋಸಲ್ಲಿ ನಾನು ಬೈಜೆಕ್ಷನ್ ಫಂಕ್ಷನ್ ಅಂದ್ರೇನು, ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೇನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1 ಫಂಕ್ಷನ್ ಅಂದ್ರೇನು, ಆನ್ ಟು ಫಂಕ್ಷನ್ ಅಂದ್ರೇನು, ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೇನು. ಎ ಫಂಕ್ಷನ್ ಎಫ್ ಫ್ರಾಮ್ ಸೆಟ್ ಎ ಟು ಸೆಟ್ ಬಿ ಈಸ್ ಸೆಟ್ ಟು ಬಿ ಬೈಜೆಕ್ಟಿವ್ ಇಫ್ ಇಟ್ ಈಸ್ ಬೋತ್ 1 ಆ್ಯಂಡ್ ಆನ್ ಟು. ಯಾವುದೋ ಒಂದು ಫಂಕ್ಷನ್ ಎ ಇಂದ ಬಿಗೆ ಡಿಫೈನ್ ಆಗಿರೋಂಥ ಒಂದು ಫಂಕ್ಷನನ್ನು ನಾನು
ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿಬೇಕು ಅಂತಂದರೆ ದ್ಯಾಟ್ ಫಂಕ್ಷನ್ ಶುಡ್ ಬಿ ಬೋತ್ 1 1 ಆ್ಯಂಡ್ ಆನ್ ಟು. ಅದು 1 1 ಫಂಕ್ಷನು ಆಗಿರಬೇಕು, ಆನ್ ಟು ಫಂಕ್ಷನು ಆಗಿರಬೇಕು. ದೆನ್ ಓನ್ಲಿ ವಿ ಕಾಲ್ ದ್ಯಾಟ್ ಫಂಕ್ಷನ್ ಎಫ್ ಆ್ಯಸ್ ಅ ಬೈಜೆಕ್ಟಿವ್ ಫಂಕ್ಷನ್. ಇನ್ನೊಂದು ವಿಶೇಷ ಏನು ಅಂತಂದರೆ ಒಂದು ಫಂಕ್ಷನ್ ಬೈಜೆಕ್ಟಿವ್ ಫಂಕ್ಷನ್ ಆಗಿರಬೇಕು ಆಗಿತ್ತು ಅಂತಂದರೆ ಎ ಫಂಕ್ಷನ್ is to be bijective. The necessary condition is the cardinality of domain and cardinality of codomain should be equal. Necessary condition for a function to be bijective is cardinality of the domain and the cardinality of codomain should be equal. ಅಂದರೆ ಡೊಮೈನ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೋ ಕೋಡೊಮೈನ್ ಸೆಟ್ಟಲ್ಲೂ ಅಷ್ಟೇ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಆವಾಗ ಮಾತ್ರ ನಾವು ಒಂದು ಬೈಜೆಕ್ಟಿವ್ ಫಂಕ್ಷನ್ನ ಡಿಫೈನ್ ಮಾಡ್ಬೋದು. ಹಾಗಂತ ಆ ರೀತಿ ಇರೋಂಥ ಎಲ್ಲ ಫಂಕ್ಷನ್ಗಳು ಕೂಡ ಬೈಜೆಕ್ಟಿವ್ ಆಗಿರ್ತದೆ ಅನ್ನೋ ಅರ್ಥ ಅಲ್ಲ. ಕಾರ್ಡಿನಾಲಿಟಿ ಆಫ್ ಡೊಮೈನ್, ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಎರಡೂ ಕಾರ್ಡಿನಾಲಿಟಿಗಳು ಈಕ್ವಲ್ ಆಗಿದ್ದು ಮಾತ್ರಕ್ಕೆ ಆ ಎರಡೂ ಸೆಟ್ಗಳ ನಡುವೆ ಡಿಫೈನ್ ಆಗಿರೋಂಥ ಫಂಕ್ಷನ್ಗಳೆಲ್ಲವೂ ಬೈಜೆಕ್ಟಿವ್ ಆಗಿರಲ್ಲ. ಆದರೆ ಬೈಜೆಕ್ಟಿವ್ ಆಗಿರಬೇಕು ಅಂತಂದರೆ ಕಾರ್ಡಿನಾಲಿಟಿ ಆಫ್ ಡೊಮೈನು, ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಶುಡ್ ಬಿ ಈಕ್ವಲ್. If f from a to b is a function where the cardinality of a is equal to cardinality of b, then there exists at least one bijective map. At least one bijective map ಇದ್ದೇ ಇರ್ತದೆ ಅನ್ನೋದು ಅದರ ಅರ್ಥ. ಸೊ ಆ ರೀತಿ ಇದು ಮಾತ್ರ ಬೈಜೆಕ್ಟಿವ್ ಆಗೋ ಫಂಕ್ಷನ್ಗಳೆಲ್ಲರೂ ಬೈಜೆಕ್ಟಿವ್ ಅಂತಲ್ಲ. ಬಟ್ ಬೈಜೆಕ್ಟಿವ್ ಆಗಿತ್ತು ಅಂತಂದರೆ ಕಾರ್ಡಿನಾಲಿಟಿ ಆಫ್ ಎ, ಕಾರ್ಡಿನಾಲಿಟಿ ಆಫ್ ಬಿ ಮಾತ್ರ ಆಗಿರಲೇಬೇಕು, ಈಕ್ವಲ್ ಆಗಿರಲೇಬೇಕು. ಇದೊಂದು ರಿಸಲ್ಟ್ ನೆನ್ಪಿಡಿ ನೀವು. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಹಿಯರ್ ದೇರ್ ಈಸ್ ಅ ಫಂಕ್ಷನ್. Let me consider that function as f and it is defined from a to a. The function f is defined from a to a and the cardinality of a is equal to 6. It is the symbol used to denote cardinality. ಅಥವಾ ಬೇರೆ ಬೇರೆ ರೀತಿ ಯೂಸ್ ಮಾಡ್ತಾರೆ ಇದನ್ನು. ಕಾರ್ಡಿನಾಲಿಟಿ ಆಫ್ ಎ is equal to 6 ಅಂತ ಬರೀತಾರೆ, ಅಥವಾ n ಆಫ್ ಎ ಅಂತ ಕೂಡ ಬರೀತಾರೆ. ಮೂರರ ಮೀನಿಂಗ್ ಒಂದೇ. ಈ ಒಂದು ಕಾಂಟೆಕ್ಸ್ಟಲ್ಲಿ, ಸೆಟ್ ಥಿಯರಿ ಅನ್ನೋ ಕಾಂಟೆಕ್ಸ್ಟಲ್ಲಿ ಇದನ್ನು ನಾವು ಕಾರ್ಡಿನಾಲಿಟಿ ಅಂತ ಟ್ರೀಟ್ ಮಾಡ್ತೀವಿ. ಕಾರ್ಡಿನಾಲಿಟಿ ಆಫ್ ಎ ಈಸ್ ಈಕ್ವಲ್ ಟು 6. ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ ಎ ಈಸ್ 6. ಹಾಗಂದರೆ ಅರ್ಥ ಇದರಲ್ಲೂ ಕೂಡ 6 ಎಲಿಮೆಂಟ್ಸ್ ಇದೆ ಮತ್ತು ಕೋಡೊಮೈನಲ್ಲೂ ಕೂಡ 6 ಎಲಿಮೆಂಟ್ಸ್ ಆರ್ ದೇರ್ ಅಂತ ಅರ್ಥ. ಡೊಮೈನಲ್ಲೂ 6 ಎಲಿಮೆಂಟ್ಸ್ ಆರ್ ದೇರ್ ಆ್ಯಂಡ್ ಇನ್ ಕೋಡೊಮೈನ್ ಆಲ್ಸೋ ದೇರ್ ಆರ್ 6 ಎಲಿಮೆಂಟ್ಸ್. ದೇರ್ ಫೋರ್ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಬೈಜೆಕ್ಟಿವ್ ಮ್ಯಾಪ್. ಒಂದಾದರೂ ಬೈಜೆಕ್ಟಿವ್ ಮ್ಯಾಪ್ ಇದ್ದೇ ಇರ್ತದೆ. ಆದರೆ ನನಗೆ ಕೇಳಿರೋದು ಏನಂತಂದರೆ ಬೈಜೆಕ್ಟಿವ್ ಮ್ಯಾಪು ಇರ್ತವೆ, ಜೊತೆಗೆ ಬೈಜೆಕ್ಟಿವ್ ಅಲ್ಲದೇ ಇರೋಂಥ ಮ್ಯಾಪ್ಗಳು ಇರ್ತವೆ. ಬೈಜೆಕ್ಟಿವ್ ಮ್ಯಾಪ್ಸು ಇರ್ತವೆ, ಬೈಜೆಕ್ಟಿವ್ ಅಲ್ಲದೇ ಇರೋ ಮ್ಯಾಪ್ಸು ಇರ್ತವೆ. ಇಲ್ಲಿ ನಮಗೆ ಕೇಳಿರೋದು ಏನಂತಂದರೆ ಫಂಕ್ಷನ್ ಫ್ರಮ್ ಎ ಟು ಎ ವಿಚ್ ಆರ್ ನಾಟ್ ಬೈಜೆಕ್ಷನ್ಸ್ ಅಂತ ಕೇಳಿರೋದು. ಅಂದರೆ ಬೈಜೆಕ್ಟಿವ್ ಮ್ಯಾಪ್ಗಳು ಬಿಟ್ಟು ಬೇರೆ ಫಂಕ್ಷನ್ಗಳು ಎಷ್ಟಿದೆ ಅಂತ ಕೇಳಿರೋದು. ಬೈಜೆಕ್ಟಿವ್ ಮ್ಯಾಪಿಂಗ್ಸ್ಗಳು ಬಿಟ್ಟು ಬೇರೆ ಫಂಕ್ಷನ್ಸ್ಗಳು ಎಷ್ಟಿದೆ. ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡಿ. ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಫ್ರಾಮ್ ಎ ಟು ಎ ಈಸ್ ಈಕ್ವಲ್ ಟು, ನಾನು ಕೆಲವೊಂದು ಫಾರ್ಮುಲಾಗಳು ಬರೆಸಿದ್ದೆ, ಕೆಲವೊಂದು ರಿಸಲ್ಟ್ಗಳನ್ನು ಬರೆಸಿದ್ದೆ. ಇಫ್ ಎಫ್ ಫ್ರಾಮ್ ಎ ಟು ಬಿ ಈಸ್ ಅ ಫಂಕ್ಷನ್ ದೆನ್ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ that can be defined from the set A to set B is given by cardinality of codomain to the power of cardinality of domain ಅಂತ ಬರೆಸಿದ್ದೆ. ಇಲ್ಲಿ ಕಾರ್ಡಿನಾಲಿಟಿ ಡೊಮೈನು ಅದೇ ಸೆಟ್ಟೆ, ಕೋಡೊಮೈನು ಅದೇ ಸೆಟ್ಟೆ, ಹಾಗಾಗಿ ಎರಡಕ್ಕೂ ಕೂಡ ಅದೇ ಆನ್ಸರೇ ಬರ್ತದೆ. ನೋಡಿ ಅವತ್ತು ರಿಸಲ್ಟ್ ಬರೆಸಿದ್ದು ಎಫ್ ಫ್ರಾಮ್ ಎ ಟು ಬಿ ಈಸ್ ಅ ಫಂಕ್ಷನ್ ವೇರ್ ದ ಕಾರ್ಡಿನಾಲಿಟಿ ಆಫ್ ಎ ಈಸ್ ಎಮ್ ಆ್ಯಂಡ್ ದ ಕಾರ್ಡಿನಾಲಿಟಿ ಆಫ್ ಬಿ ಈಸ್ ಎನ್ ಆಗಿತ್ತು ಅಂತಂದರೆ ದೆನ್ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ from a to b is n to the power of m ಅಂತ ಬರೆಸಿತ್ತು. n to the power of m, n ಅಂತಂದರೆ ಕಾರ್ಡಿನಾಲಿಟಿ ಆಫ್ b to the power of ಕಾರ್ಡಿನಾಲಿಟಿ ಆಫ್ a, ದಟ್ ಈಸ್ ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್ ಟು ದ ಪವರ್ ಆಫ್ ಕಾರ್ಡಿನಾಲಿಟಿ ಆಫ್ ಡೊಮೈನ್. ಯಾಕೆ ನಾನು ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಫೈಂಡ್ ಔಟ್ ಮಾಡ್ತಿದ್ದೀನಿ ಅಂತಂದರೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಒಳಗಡೆ ಬೈಜೆಕ್ಟಿವ್ ಫಂಕ್ಷನ್ಗಳು ಇರ್ತವೆ, ನಾನ್ ಬೈಜೆಕ್ಟಿವ್ ಫಂಕ್ಷನ್ಗಳು ಇರ್ತವೆ. ಆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸಿಂದ ನಾನು ಬೈಜೆಕ್ಟಿವ್ ಫಂಕ್ಷನ್ಗಳನ್ನ ರಿಮೂವ್ ಮಾಡಿಬಿಟ್ರೆ ನನಗೆ ಉಳಿಯೋದು ಫಂಕ್ಷನ್ಸ್ ವಿಚ್ ಆರ್ ನಾಟ್ ಬೈಜೆಕ್ಟಿವ್. ಅದು ನನ್ನ ಈಗ ಲಾಜಿಕ್ಕು. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸು ಎಂತ ಡಿಫೈನ್ ಮಾಡಿದ್ದೀವಿ ಇಲ್ಲಿ, ಕಾರ್ಡಿನಾಲಿಟಿ ಆಫ್ ಬಿ ಟು ದ ಪವರ್ ಆಫ್ ಕಾರ್ಡಿನಾಲಿಟಿ ಆಫ್ ಎ. ವಾಟ್ ಈಸ್ ದ ಕಾರ್ಡಿನಾಲಿಟಿ ಆಫ್ ಕೋಡೊಮೈನ್? ದಟ್ ಈಸ್ 6. What is the cardinality of domain? 6. Therefore total number of functions from a to a is 6 to the power of 6. And total number of bijective functions, ಇದು ಟೋಟಲ್ ನಂಬರ್ ಆಫ್ ಫಂಕ್ಷನ್ಸು, ಇದು ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸು. ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಫ್ರಾಮ್ ಎ ಟು ಎ
ಈಸ್ ಈಕ್ವಲ್ ಟು ಇದಕ್ಕೊಂದು ಫಾರ್ಮುಲಾ ಹೇಳಿದ್ದೆ ನಾನು ಬೈಜೆಕ್ಟಿವ್ ಫಂಕ್ಷನ್ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಕಾರ್ಡಿನಾಲಿಟಿ ಆಫ್ ಎ ಮತ್ತು ಕಾರ್ಡಿನಾಲಿಟಿ ಆಫ್ ಬಿ ಎರಡು ಈಕ್ವಲ್ ಆಗಿದ್ದಾಗ ಮಾತ್ರ ಬೈಜೆಕ್ಟಿವ್ ಫಂಕ್ಷನ್ ಆಗಕ್ಕೆ ಸಾಧ್ಯ. ದೇರ್ ಫಾರ್ ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಈಸ್ ಎನ್ ಫ್ಯಾಕ್ಟೋರಿಯಲ್. ದೇರ್ ಫಾರ್ ಇಲ್ಲಿ ಎನ್ ಅಂತಂದ್ರೆ ಏನು 6, ದಟ್ ಈಸ್ 6 ಫ್ಯಾಕ್ಟೋರಿಯಲ್. ಸೊ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಎ is 6 to the power of 6 and total number of bijective functions from a to a is 6 factorial. ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಅಲ್ಲಿ ಈ ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ರಿಮೂವ್ ಮಾಡಿದ್ರೆ ನಮ್ಗೆ ಉಳಿಯೋದೇನು ಟೋಟಲ್ ನಂಬರ್ ಆಫ್ ನಾಟ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಬೈಜೆಕ್ಷನ್ಸ್. therefore total number of functions which are not bijective is equal to total number of functions is 6 to the power of 6 minus I will remove those functions which are bijective 6 factorial. So ಇಷ್ಟು ಫಂಕ್ಷನ್ಗಳೇನಾಗಿರ್ತವೆ ಅಂತಂದರೆ ನಾನ್ ಬೈಜೆಕ್ಟಿವ್ ಫಂಕ್ಷನ್ಸ್ ಆಗಿರ್ತವೆ. ಇವೆಲ್ಲನೂ ನಾನ್ ಬೈಜೆಕ್ಟಿವ್ ಫಂಕ್ಷನ್ಸ್ ಆಗಿರ್ತವೆ. therefore option C is the correct option. The next question is let f from R to R be defined by f of x equal to 2x if x is greater than 3, x square if x is greater than 1 and less than or equal to 3, 3x if x is less than or equal to 1. Then f of minus 1 plus f of 2 plus f of 4 is, the first option is 9 and the second option is 14 and the third option is 5 and the fourth option is 10. ನೋಡಿ ಎಕ್ಸ್ ನನ್ನ ಇನ್ಪುಟ್ ವ್ಯಾಲ್ಯೂ ಏನಾದರೂ ಗ್ರೇಟರ್ ದ್ಯಾನ್ 3 ಆಗಿತ್ತು ಅಂದರೆ ಈ ಬ್ರಾಂಚ್ ಕನ್ಸಿಡರ್ ಮಾಡಬೇಕು. ನನ್ನ ಇನ್ಪುಟ್ ವ್ಯಾಲ್ಯೂ ಏನಾದರೂ 1 ಮತ್ತು 3 ನಡುವೆ ಇದ್ದರೆ ಈ ಇಂಟರ್ವಲಲ್ಲಿ ಏನಾದರೂ ಇತ್ತು ಅಂತಂದರೆ ನಾನು ಈ ಬ್ರಾಂಚನ್ನ ಕನ್ಸಿಡರ್ ಮಾಡಬೇಕು. ಇಫ್ ದ ಇನ್ಪುಟ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಬ್ರಾಂಚ್ ಆಫ್ ದ ಫಂಕ್ಷನ್ ಎಫ್. ಸೊಲ್ಯೂಷನ್ ನಾನು ಏನು ಮಾಡ್ತೀನಿ, ಫಸ್ಟು ಇಂಡಿವಿಜುವಲ್ ವ್ಯಾಲ್ಯೂಸ್ನ ನಾನು ಫೈಂಡ್ ಔಟ್ ಮಾಡಿ ಆಮೇಲೆ ಟೋಟಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀನಿ. ಫಸ್ಟು ಎಫ್ ಆಫ್ ಮೈನಸ್ 1 ಈಕ್ವಲ್ಸ್ ಟು ಎಫ್ ಆಫ್ ಮೈನಸ್ 1. ನೋಡಿ ಇನ್ಪುಟ್ ವ್ಯಾಲ್ಯೂ ಏನಿದೆ ಇಲ್ಲಿ -1. -1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಈ -1 ಅನ್ನೋ ಇನ್ಪುಟ್ ವ್ಯಾಲ್ಯೂ ಈ 3 ಬ್ರಾಂಚಲ್ಲಿ ಯಾವ ಇಂಟರ್ವಲಲ್ಲಿ ಬರ್ತದೆ ಅಂತ ನೋಡಬೇಕು. See here -1 is less than or equal to 1, -1 is less than or equal to 1. Therefore I have to consider this branch of the function f. 3 into -1 that is equal to -3. 3 into -1 is -3. Again f of 2 that is equal to 2 ಅನ್ನೋದು ಯಾವ ಇಂಟರ್ವಲ್ ಅಲ್ಲಿ ಬರ್ತದೆ ನೋಡಿ. 2 is greater than 1 and less than or equal to 1. So 2 lies in this interval. So 2 is greater than 1 and less than or equal to 3. Therefore I have to consider this branch 2 square that is equal to 4. ನೋಡಿ f of -1 ಅಂದರೆ -3 ಬಂದಿದೆ, f of 2 ಅಂತಂದರೆ 4 ಬಂದಿದೆ. ನೆಕ್ಸ್ಟ್ ವ್ಯಾಲ್ಯೂ ಏನಿದೆ ಇಲ್ಲಿ f of 4 that is equal to, so clearly 4 is greater than 3. If 4 is greater than 3 I have to consider this branch of the function 2 into 4. 2 4s are 8. ನಮ್ಮ ಹತ್ರ ಇರೋದು f of -1 plus f of 2 plus f of 4 ಅಂತ ನೋಡಿ. ಇಲ್ಲಿ f of -1 plus f of 2 plus f of 4. What is the value of f of -1? It is -3. That is equal to -3 plus f of 2 ಅಂತಂದ್ರೆ ಎಷ್ಟಿದೆ 4 plus f of 4 means 8. Therefore the answer is 8 plus 4 is 12. 12 minus 3 is 9. Therefore the first option is the correct option. So A is the correct option. Next question is, if f from R to R be defined by f of x equal to x divided by x square plus 1 for all x belongs to R, then find the value of f of 2. And this question is asked in the year 2015. Actually 2015 ಅಲ್ಲಿ ಕೆಲವೊಂದು ಕ್ವಶನ್ಸು ಇದೆ ಸೆಟ್ಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ರಿಲೇಟೆಡ್ ಯೂನಿಟಲ್ಲಿ ಇರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ ಬಿಟ್ಟೋಗಿತ್ತು. ಆ ಕ್ವಶನ್ಸನ್ನು ನಾನೀಗ ಟೇಕಪ್ ಮಾಡ್ತಿದ್ದೀನಿ. ಐ ಆಮ್ ಸಾಲ್ವಿಂಗ್ ದೋಸ್ ಕ್ವಶನ್ಸ್ 2015 So the function is defined like this, f of x equal to x divided by x square plus 1. We have to find the value of f of 2. ಅದನ್ನು ಫೈಂಡ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು f of 2 ಇದೆಯಲ್ಲ ಒಳಗಡೆ ಇದೆಯಲ್ಲ ಆ ಫಂಕ್ಷನ್ನ ವ್ಯಾಲ್ಯೂನ ಫಸ್ಟ್ ಫೈಂಡ್ ಔಟ್ ಮಾಡ್ತೀನಿ. ಸೊಲ್ಯೂಷನ್ f of x is equal to x divided by x square plus 1. This is the definition of the function. Now I am going to find the value of 2 of the function f. I am going to find the value of the function f at x equal to 2. That is f of 2 is equal to, wherever there is x, replace that x by 2. 2 divided by 2 square plus 1 that is equal to 2 divided by 2 square means 4
plus 1, that is equal to 2 divided by 4 plus 1 is 5. This is the value of f of 2, but I want the value of f of 2. Now f of 2, that is equal to f of 2 ಅಂತಂದರೆ f of 2 ಅಂದರೆ ನಮಗೆ ಗೊತ್ತಿರೋದು 2 by 5, that is 2 by 5. This is equal to, now ಇದನ್ನು ನಾನು ಅಂತ ಓದ್ತೀನಿ f of x, ಇಷ್ಟನ್ನು x ಅಂತ ಓದಿದರೆ ಅಗೇನ್ ಇದೇ ವ್ಯಾಲ್ಯೂಸಲ್ಲಿ ಹಾಕಬೇಕಾಗ್ತದೆ. f of x ಅಂದರೆ x ಇರೋಲ್ಲೆಲ್ಲೂ ಏನು ಹಾಕ್ಬೇಕು ನಾನು 2 by 5 ಹಾಕಬೇಕಾಗ್ತದೆ. ಸೊ ಇಟ್ ಈಸ್ 2 by 5 ಡಿವೈಡೆಡ್ ಬೈ ಕೆಳಗಡೆ x ಸ್ಕ್ವೇರ್ ಅಂತ ಇದೆ. x ಸ್ಕ್ವೇರ್ ಅಂದರೆ 2 by 5 ಹೋಲ್ ಸ್ಕ್ವೇರ್ ಪ್ಲಸ್ 1, ದಟ್ ಈಸ್ ಈಕ್ವಲ್ ಟು 2 by 5 ನ್ಯೂಮರೇಟರಲ್ಲಿ ಆಸ್ ಇಟ್ ಈಸ್ ಇಲ್ಲಿ ಈ ಸ್ಕ್ವೇರ್ನ ಡಿನಾಮಿನೇಟರಲ್ಲಿ ಅಪ್ಲೈ ಮಾಡಿದರೆ ದ ಸ್ಕ್ವೇರ್ ಆಫ್ 2 is 4 and the square of 5 is 25 plus 1. This is equal to 2 by 5 ನ್ಯೂಮರೇಟರ್ ಆಸ್ ಇಟ್ ಈಸ್, ಇಲ್ಲಿ LCM ತೆಗೆದ್ರೆ ಹೋಲ್ ಡಿವೈಡ್ ಬೈ 25 ಬರ್ತದೆ, ಇಲ್ಲಿ 4 ಆಸ್ ಇಟ್ ಈಸ್ ಇರ್ತದೆ, ಇಲ್ಲಿ 25 ಮಲ್ಟಿಪ್ಲೈ ಆಗ್ತದೆ, 4 ಪ್ಲಸ್ 25 ಇಸ್ ಇನ್ ದ ಡಿನಾಮಿನೇಟರ್. ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ 2 by 5 ಲೆಟ್ ಇಟ್ ಬಿ ಆಸ್ ಇಟ್ ಈಸ್ ಇನ್ ದ ನ್ಯೂಮರೇಟರ್, 2 by 5 ಆಸ್ ಇಟ್ ಈಸ್ ಡಿವೈಡೆಡ್ ಬೈ, ನೋಡಿ 25 ಪ್ಲಸ್ 4 ಈಸ್ 29 ಡಿವೈಡೆಡ್ ಬೈ 25. ಈ ರೀತಿ ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬಂದಾಗ ನ್ಯೂಮರೇಟರ್ ಫ್ರಾಕ್ಷನ್ ಆಸ್ ಇಟ್ ಈಸ್ ಇರ್ತದೆ, ಡಿನಾಮಿನೇಟರ್ ಫ್ರಾಕ್ಷನ್ ಏನಾಗ್ತದೆ ರೆಸಿಪ್ರೋಕಲ್ ಆಗ್ತದೆ. ದೇರ್ ಫೋರ್ 2 by 5 ವಿಲ್ ಬಿ ಆಸ್ ಇಟ್ ಈಸ್ ಇಂಟು 29 by 25 ಗೆಟ್ಸ್ ರಿವರ್ಸ್ಡ್, ದಟ್ ಈಸ್ ಅದೇನಾಗ್ತದೆ ರೆಸಿಪ್ರೋಕಲ್ ಆಗ್ತದೆ. ಅದೇ ರೆಸಿಪ್ರೋಕಲ್ ಆದಾಗ 25 by 29 ಆಗ್ತದೆ. 5 1s 5 5s, therefore 2 5s 10 divided by 29 is the required answer, 10 by 29. Therefore option B is the correct option. Option B is the correct one. Okay.